ದೆಹಲಿಗೆ ಹೊರಟ ಸಿಎಂ ಡಿಕೆ ಶಿವಕುಮಾರ್ ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಯತ್ತ ಹೊರಟಿದ್ದಾರೆ. ನಾಗೇಂದ್ರ ಡೆಲ್ಲಿಯಲ್ಲಿದ್ದಾರೆ. AI 2654 ವಿಮಾನದಿಂದ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ HD ಕುಮಾರಸ್ವಾಮಿ ಒಂದೇ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಸಂಪುಟಕ್ಕೆ ಮೈನರ್ ಸರ್ಜರಿಯ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ನಾಗೇಂದ್ರ ರಾಜೀನಾಮೆ ವಿಚಾರವೂ ಕೂಡ ಚರ್ಚೆ ಆಗುತ್ತೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಒಂದೇ ಫ್ಲೈಟ್ನಲ್ಲಿ HD ಕುಮಾರಸ್ವಾಮಿ ಕೂಡ ದೆಹಲಿಯತ್ತ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. AI 2654 ವಿಮಾನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಡಿಕೆಶಿ HDK ಒಂದೇ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ. ಹೈಕಮಾಂಡ್ ಅನ್ನು ಭೇಟಿ ಮಾಡ್ತಾರೆ ಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನ ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಫೈನಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಆಲ್ರೆಡಿ ಈಗ ದೆಹಲಿಗೆ ಅವರು ಹೊರಟಿದ್ದಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಇದ್ದಂತಹ ಫ್ಲೈಟ್ನಲ್ಲಿ HD ಕುಮಾರಸ್ವಾಮಿ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ದೆಹಲಿಗೆ ಅನ್ನೋ ಮಾಹಿತಿ ಇದೆ. ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಕೆಲವೇ ಹೊತ್ತಿನಲ್ಲಿ ತಲುಪ್ತಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಮಾತುಕತೆ ಚರ್ಚೆ ಆಗುತ್ತೆ. ನಾಗೇಂದ್ರ ಕೂಡ ಡೆಲ್ಲಿಯಲ್ಲಿದ್ದಾರೆ. ಎಲ್ಲವೂ ಹೈಕಮಾಂಡ್ ತೀರ್ಮಾನದಂತೆ ಆಗುತ್ತೆ. ಹೈಕಮಾಂಡ್ ಇವತ್ತೇನಾದರೂ ರಾಜೀನಾಮೆಯನ್ನ ಕೇಳಿದ್ರೆ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಗುತ್ತೆ. ಇಲ್ಲದ ಹೊರತು ನಾಗೇಂದ್ರ ಅವರನ್ನ ರಾಜೀನಾಮೆ ಇಲ್ಲಿವರೆಗೂ ಕೂಡ ಸದನ ಕಲಾಪದಲ್ಲಿ 8 ದಿನಗಳ ಕಾಲ ಬಿಜೆಪಿಯವರು ನಿರಂತರ ಹೋರಾಟ ಮಾಡಿದ್ರು ಕೂಡ ರಾಜೀನಾಮೆಯನ್ನ ಡಿಕೆ ಶಿವಕುಮಾರ್ ಪಡೆದಿಲ್ಲ. ಹೈಕಮಾಂಡ್ ಓಕೆ ರಾಜೀನಾಮೆ ಪಡ್ಕೊಳ್ಳಿ ಅಂತೇಳಿ ಹೇಳಿದ್ರೆ ಆ ಕ್ಷಣವೇ ರಾಜೀನಾಮೆಯನ್ನ ಡಿಕೆ ಶಿವಕುಮಾರ್ ಪಡೆದುಕೊಳ್ಳುತ್ತಾರೆ ನಾಗೇಂದ್ರ ಅವರದ್ದು. ಇತ್ತ ಬಿಜೆಪಿಯವರು ಕೂಡ ನಾಗೇಂದ್ರ ರಾಜೀನಾಮೆ ಕೊಡದ ಹೊರತಾಗಿ ನಾವು ಪಾದಯಾತ್ರೆಯನ್ನು ನಿಲ್ಲಿಸೋದಿಲ್ಲ, ನಾವು ಹೋರಾಟ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲಿಂಗಸ್ಗೂರಿನಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಬಿಜೆಪಿಯವರು. ಇದು ಎಲ್ಲೋ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ಗೆ ಮುಜುಗರ ಆಗಬಹುದು ಅನ್ನುವಂತ ವಿಚಾರವು ಚರ್ಚೆಯು ಪ್ರಸ್ತುತ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ನ್ಯೂಸ್ ಡೆಸ್ಕ್ನಿಂದ ಹೆಚ್ಚಿನ ವಿವರ ಕೊಡ್ತಾರೆ. ಬಸವರಾಜ್, ಒಂದು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಬಹುಶಃ ಇವತ್ತಿದಕ್ಕೊಂದು ಕ್ಲಾರಿಟಿ ಸಿಗಬಹುದಾ? ಅದ್ರ ಜೊತೆಗೆ ಹೈಕಮಾಂಡ್ ಇರಾದೆ ಏನಿದೆ? ನಾಗೇಂದ್ರ ಕೂಡ ಡೆಲ್ಲಿಯಲ್ಲೇ ಇದ್ದಾರಂತೆ. ಏನಿದೆ ಈ ಹೊತ್ತಿಗೆ ಮಾಹಿತಿ ನಿಮ್ಮ ಹತ್ರ ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ ಸಚಿವ ಸಂಪುಟಕ್ಕೆ ಮಹಿಳಾ ಕೋಟಾದಡಿ ಸಚಿವರನ್ನ ನೇಮಕ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಇದು ಸದನವನ್ನು ನಡೆಯೋಕೆ ಬಿಡದಂತಹ ಬಿಜೆಪಿ ಮತ್ತು ಜೆಡಿಎಸ್ ಈಗ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ರೀತಿಯಲ್ಲಿ ನುಂಗ್ಲಾರದಂತ ತುಪ್ಪ ಮತ್ತು ನಾಗೇಂದ್ರ ಅವರನ್ನ ಸಮರ್ಥನೆಯನ್ನ ಸದನದಲ್ಲಿ ಮಾಡಿಕೊಂಡ್ರು. ಅದೇ ಈಗ ಪಾದಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೋಬೇಕು ಅನ್ನೋ ಜಿಜ್ಞಾಸೆ ಕಾಂಗ್ರೆಸ್ ನಾಯಕರಲ್ಲಿ ಇದೆ. ಹೀಗಾಗಿ ಪಾದಯಾತ್ರೆಯನ್ನ ತಡಿಬೇಕು ಅನ್ನೋಂಥದ್ದಾದ್ರೆ ನಾವು ರಾಜೀನಾಮೆ ಪಡಿಬೇಕು ಅನ್ನುವಂತ ಇರಾದೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಇದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗೋದು ಬೇಡ ಅನ್ನುವಂತ ಲೆಕ್ಕಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿ ನಾಯಕರೇ ಕರೆಸ್ಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಇವತ್ತು ಚರ್ಚೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಮಧ್ಯಾಹ್ನ 12:30 ಬಳಿಕ ಅವರಿಗೆ ಅಪಾಯಿಂಟ್ಮೆಂಟ್ ಇದೆ ರಾಹುಲ್ ಗಾಂಧಿ ಅವರ ಜೊತೆಗೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಅದಕ್ಕೂ ಮುಂಚಿತವಾಗಿ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಜೊತೆ ಡಿಕೆ ಶಿವಕುಮಾರ್ ಅವರು ಮಾತನಾಡುತ್ತಾರೆ ಅನ್ನುವಂಥದ್ದು ಮಾಹಿತಿಗಳು ಇದಾವೆ. ಈ ವೇಳೆ ನಾಗೇಂದ್ರ ಅವರನ್ನ ಸಂಪುಟದಲ್ಲಿ ಇಟ್ಕೊಂಡ್ರೆ ಏನೆಲ್ಲ ಸಮಸ್ಯೆಗಳು ಬರ್ತವೆ, ಅವರನ್ನ ತೆಗೆದ್ರೆ ಯಾವ ರೀತಿಯಾಗಿ ಬಚಾವ್ ಆಗಬಹುದು, ಅಥವಾ ಮುಂದಿನ ಯಾರೆಲ್ಲ ಅಸಮಾಧಾನ ತಗೊಂಡಿದಾರಲ್ಲ ಅವ್ರನ್ನ ಹೇಗೆ ಮನವೊಲಿಸಬಹುದು ಅನ್ನುವಂತ ಲೆಕ್ಕಾಚಾರವಾಗಿ ಒಂದು ಸಣ್ಣ ಮಟ್ಟದ ಚರ್ಚೆ ಆಗುತ್ತೆ. ಆನಂತರ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಆಗುತ್ತೆ ಅನ್ನುವಂತ ಮಾಹಿತಿಗಳಿದಾವೆ. ಈಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನಾಗೇಂದ್ರ ಅವರನ್ನ ಉಳಿಸಿಕೊಳ್ಬೇಕು ಅನ್ನುವಂತ ಇರಾದೆ ಸಿಎಂ ಅವ್ರಿಗೂ ಇದೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂತ ಅಭಿಪ್ರಾಯ ಇರೋದ್ರಿಂದ ಇದನ್ನ ಯಾವ ರೀತಿಯಾಗಿ ಹೈಕಮಾಂಡ್ ನಿರ್ದೇಶನವನ್ನ ಸಿಎಂ ಅವರಿಗೆ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಒಂದು ರಾಜ್ಯದ ನಾಯಕರು ಒಕ್ಕೂರಲಿಂದ ಇಲ್ಲ ಅವರು ಇರಬೇಕು, ಈಗ ರಾಜೀನಾಮೆ ತೆಗೆದುಕೊಂಡ್ರೆ ಬೇರೆ ಸಂದೇಶ ಹೋಗುತ್ತೆ ಅನ್ನುವಂತ ಒಂದಷ್ಟು ಅವರಿಗೆ ಒತ್ತಡವನ್ನ ಹೇರಿದ್ರೆ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಮಣಿಬಹುದು. ಆದಾಗ್ಯೂ ಕೂಡ ಸಚಿವ ನಾಗೇಂದ್ರ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೀರಿಯಸ್ ಆಗಿರೋದ್ರಿಂದ ಅವರನ್ನ ಯಾವ ರೀತಿಯಾಗಿ ನಡೆಸಿಕೊಳ್ಬೇಕು ಮತ್ತು ಅವರಿಗೆ ಯಾವ ರೀತಿಯಾಗಿ ಮನವರಿಕೆ ಮಾಡಿಕೊಡ್ಬೇಕು, ಯಾಕೆ ಈ ನಿಮ್ಮ ರಾಜೀನಾಮೆಯನ್ನು ಪಡಿತಾ ಇದ್ದೇವೆ ಅನ್ನೋಂಥದ್ದು ಒಂದು ಮನವರಿಕೆ ಮಾಡಿಯೇ ಒಂದು ಅವರಿಗೆ ಸೂಚನೆ ಕೊಡಬೇಕು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಅವರ ಮಟ್ಟದಲ್ಲಿ ಚರ್ಚೆ ಇರ್ತಕ್ಕಂಥದ್ದು. ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಸಿಎಂ ಅವರ ಭೇಟಿಯ ನಂತರ ಕೂಡ ಈ ಒಂದು ಮಾಹಿತಿಗಳು ಲಭ್ಯ ಆಗ್ತವೆ. ಒಂದು ಸಚಿವ ಸಂಪುಟಕ್ಕೂ ಸಣ್ಣ ಮಟ್ಟದ ಸರ್ಜರಿ ಆಗಬಹುದು ಅನ್ನುವಂಥದ್ದಿದೆ. ಇನ್ನೊಂದು ಒಬ್ಬರನ್ನ ಸಚಿವರನ್ನ ಬಿಟ್ಟು ಒಟ್ಟು 3 ಜನರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಬಹುದು ಅನ್ನುವಂಥದ್ದಿದೆ. ಹಾಗಾಗಿ ನಾಗೇಂದ್ರ ಹಾಗೂ ಇನ್ನೊಬ್ಬ ಸಚಿವರನ್ನ ಯಾರನ್ನ ಕೈ ಬಿಡ್ತಾರೆ ಅನ್ನೋಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಜಮೀರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದಾಗಿ ಕೂಡ ಒಕ್ಕಲಿಗ ಕೋಟ ಆಗಿರೋದ್ರಿಂದ ಒಕ್ಕಲಿಗ ಕೋಟದಲ್ಲಿ ಯಾರನ್ನಾದ್ರೂ ಕೈ ಬಿಡ್ತಾರೆ ಅನ್ನೋಂಥದ್ದು ಕೂಡ ಚರ್ಚೆಗಳಿದ್ದಾವೆ. ಅವೆಲ್ಲವೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಬಳಿಕ ಒಂದು ಅಂತಿಮವಾದಂತಹ ನಿರ್ಧಾರಗಳು ಹೊರಬೀಳುವಂತ ಸಾಧ್ಯತೆಗಳಿದ್ದಾವೆ.